ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಮಾರ್ನಿಂಗಿಂದ ವೆಯ್ಟ್ ಮಾಡ್ತಿದ್ರೆ ಅನ್ಕೋತೀನಿ. ಸೊ ಈಗ ತಾನೇ ಪಿ ಜಿ ಸಿ ಟಿಯ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾನೆ. ಮಾರ್ನಿಂಗು ನಿಮಗೆ ಸೀಟು ಅಪ್ಲೈ ಮಾಡಲಿಕ್ಕೆ ಲಿಂಕನ್ನು ಕೂಡ ಬಿಟ್ಟಿದ್ದ, ಅಂತಿಮ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಬಿಟ್ಟಿದ್ದ. ಬಟ್ ನಾನು ನಿಮ್ಮ ಇದು ಬನ್ನಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ವೆಯ್ಟ್ ಮಾಡ್ತಿದ್ದೆ. ಈಗ ತಾನೇ ಬಿಟ್ಟಿದ್ದಾನೆ. ಬನ್ನಿ, ಆಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡಬಹುದು 3 ಲಿಂಕನ್ನು ಕೊಟ್ಟಿದ್ದಾನೆ. ಸೊ MTech, MT, MCA ಆ್ಯಂಡ್ MBA. ಆರ್ ಎಲ್ಸ್ ಯು ಕ್ಯಾನ್ ಗೋ ಟು ದಿ ಮೇನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಹೋಗಿ. ಸೊ ಇಲ್ಲಿ ನೀವು ನೋಡ್ಬೋದು PGCET ಅಂತಿಮ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ MTech, MCA, MBA ಮೂರನ್ನು ಕೊಟ್ಟಿದ್ದಾನೆ. ಸೊ ನಾನು MBAದು ಓಪನ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಎಸ್, ಯು ಕ್ಯಾನ್ ಸಿ. ಸೊ ಮೊದಲನೇದಾಗಿ ನಾನು ಟೋಟಲ್ ಸೀಟ್ಸ್ ಎಷ್ಟಿದೆ ಅಂತ ನಾನು ಹೇಳ್ಬಿಡ್ತೀನಿ. ನೋಡಿ, ಗೌರ್ನಮೆಂಟ್ ಅಂತಿದೆ. ಗೌರ್ನಮೆಂಟ್ ಸೀಟ್ಸ್ ಅಂತ ಹೇಳಿದ್ರೆ VTU ರೀಜನಲ್ ಸೆಂಟ್ರು ಅಥವಾ ಬೇರೆ ಬೇರೆ ಕಡೆ ಎಷ್ಟೆಷ್ಟು ಸೀಟ್ ಇದೆ ಅಂತ 161 ಸೀಟ್ಸ್ ಇದೆ. ಓಕೆ, 161 ಸೀಟ್ಸ್. ನೆಕ್ಸ್ಟ್ ಪ್ರೈವೇಟ್ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ? 531 ಇದೆ. ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿ ಬಂದರೆ 164 ಸೀಟ್ ಖಾಲಿ ಇದೆ. ನೆಕ್ಸ್ಟ್ ಗೌರ್ನಮೆಂಟ್. ಓಕೆ, ಗೌರ್ನಮೆಂಟ್ ಅಂತ ಹೇಳಿದ್ರೆ ದಿಸ್ ಈಸ್ ರಿಲೇಟೆಡ್ ಟು ಪ್ಯೂರ್ಲಿ ಗೌರ್ನಮೆಂಟ್ ಸೀಟು. ಫಾರ್ ಎಕ್ಸಾಂಪಲ್ಲು ಯೂನಿವರ್ಸಿಟಿ ಕಾಲೇಜ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು. ಇದು ನಮಗೆ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ನೋಡೋಣ. ಇಲ್ಲಿ 471 ಸೀಟ್ಸ್ ಇದೆ. ಅದೇ ರೀತಿ ಮುಂದೆ ಬಂದರೆ ಗೌರ್ಮೆಂಟ್ ಯೂನಿವರ್ಸಿಟಿ ಇನ್ನೂ ಕೆಲವೊಂದು ಸಪ್ರೇಟ್ ಇದೆ, ಅಲ್ಲಿ 21 ಇದೆ. ಓಕೆ, ಸೊ ಮುಂದೆ ಹೋಗೋದಾದರೆ ಪ್ರೈವೇಟ್ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 3000 ಸೀಟ್ಸ್ ಇದೆ ಸ್ಟೂಡೆಂಟ್ಸ್. ಓಕೆ, ಅಬ್ಸರ್ವ್ ಮಾಡಿಬಿಡು, 3000 ಸೀಟ್ ಇದೆ. ಸೊ ಅದೇ ರೀತಿ ಮುಂದೆ ಬಂದರೆ ನಿಮಗೆ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಲೆಕ್ಕ ಹಾಕಿದ್ರೆ 321 ಸೀಟ್ಸ್ ಇದೆ. ಓಕೆ, ಆಲ್ಮೋಸ್ಟ್ ನಿಮಗೆ ಒಂದು 5000 ಸೀಟ್ಸ್ ಹತ್ತಿರ ಇನ್ನೂ ಖಾಲಿ ಇದೆ ಸ್ಟೂಡೆಂಟ್ಸ್. ಓಕೆ, ಐ ರಿಪೀಟ್, ಆಲ್ಮೋಸ್ಟ್ 5000 ತನಕ ಇನ್ನೂ ಸೀಟ್ಸ್ ಖಾಲಿ ಇದೆ. ಸೊ ಇಲ್ಲಿ ಸುಮಾರು ಜನ ಸೆಲೆಕ್ಟ್ ಮಾಡ್ಕೊಂಡಿರೋರು ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ಬೋದು ಅಥವಾ ಸೀಟು ಹೋಗ್ದೇ ಇರ್ಬೋದು. ಅಂಥ ಕಾಲೇಜ್ಗಳು ಸುಮಾರಿವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರೈವೇಟ್ ಕಾಲೇಜ್ ಅಂತಿದೆ. ಇಲ್ಲಿ ನೋಡಿ, ಎಲ್ಲ ನೋಡಿ, ಇದು ಜನರಲ್ ಮೆರಿಟಲ್ಲಿ ಮಾತ್ರ ಇದೆ. ಓಕೆ, ಜನರಲ್ ಮೆರಿಟಲ್ಲಿ ಮಾತ್ರ ಇದೆ. ಅಂದರೆ ಅವರು ಫಾರ್ ಎಕ್ಸಾಂಪಲ್ ಅವರ ಮ್ಯಾನೇಜ್ಮೆಂಟ್ ಸೀಟ್ನೂ ಕೂಡ ಕನ್ವರ್ಟ್ ಮಾಡ್ಕೊಂಡಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಪ್ರೈವೇಟ್ ಕಾಲೇಜ್, ಐಮ್ ಟಾಕಿಂಗ್ ಅಬೌಟ್ ಪ್ರೈವೇಟ್ ಕಾಲೇಜ್. ಪ್ರೈವೇಟ್ ಯೂನಿವರ್ಸಿಟಿಲೂ ನೋಡ್ಬೋದು ನೀವು, ಜನರಲ್ ಮೆರಿಟಲ್ಲಿ ತುಂಬ ಸೀಟ್ಸ್ ಇದ್ದಾವೆ. ಓಕೆ, ಜನರಲ್ ಮೆರಿಟಲ್ಲಿ ತುಂಬ ಸೀಟ್ಸ್ ಇದ್ದಾವೆ. ಬಟ್ ಕ್ಯಾಟಗರಿ ವೈಸ್ ಬಂದಾಗ ನೋಡಿ, ಎಲ್ಲ ಆಲ್ಮೋಸ್ಟ್ 0 ಇದೆ. ಮಧ್ಯೆ ಒಂದೊಂದು ಸೀಟು, 2 ಸೀಟು ಖಾಲಿ ಇದೆ. ಅದೇ ರೀತಿ ನೀವು ಮುಂದೆ ನೋಡೋದಾದ್ರೆ ಗೌರ್ಮೆಂಟಲ್ಲಿ ನೋಡೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಯರ್. ನೋಡಿ, ಜನರಲ್ ಮೆರಿಟಲ್ಲಿ 56 ಸೀಟ್ ಇದೆ. ಟೋಟಲ್ಲು 56 ಸೀಟು ಫಿಲ್ ಆಗಿದೆ ಅಂತ ಅರ್ಥ ಅದು. ಸೊ ಯಾವುದೇ ಸೀಟ್ ಇಲ್ಲ ಅಂತ ಅರ್ಥ ಆ್ಯಕ್ಚುಲಿ ಅದು. ಸೀಟ್ ಇದೆ ಅಂತ, 56 ಸೀಟು ಅವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅದನ್ನು ನೀವು ನೋಡೋದಾದ್ರೆ MBA ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಆಫ್ ತುಮಕೂರು ಯೂನಿವರ್ಸಿಟಿಯಲ್ಲಿ ಅಬ್ಸರ್ವ್ ಮಾಡಿ, 16 ಸೀಟ್ ಖಾಲಿ ಇದೆ. 16 ಸೀಟು ಜನರಲ್ ಮೆರಿಟಲ್ಲಿ ಖಾಲಿ ಇದೆ. SCಯಲ್ಲಿ ಒಂದಿದೆ, 3Bಯಲ್ಲಿ ಒಂದಿದೆ. ಸೊ 16 + 1 + 1 18 ಆಯಿತು ನಿಮಗೆ. ಅದೇ ರೀತಿ ನೋಡೋದಾದರೆ ಮಾರಾಣಿ ವುಮೆನ್ಸ್ ಕಾಲೇಜ್ ಮೈಸೂರಲ್ಲಿ 9 ಸೀಟ್ ಇದೆ. ಯಾವುದು? ಜನರಲ್ ಮೆರಿಟಲ್ಲಿ. ಕ್ಯಾಟಗರಿಯಲ್ಲಿ ಎಲ್ಲ ಫಿಲ್ ಆಗಿದೆ. ಅಲ್ಲಿ ಆ ಕಾಲೇಜಲ್ಲಿ ಕ್ಯಾಟಗರಿಯಲ್ಲಿ ಎಲ್ಲ ಫಿಲ್ ಆಗಿದೆ. ಓಕೆ, ಸೊ ಮುಂದೆ ಹೋಗೋದಾದರೆ ನಾವು ಬೇರೆ ಕಾಲೇಜ್ ನೋಡೋಣ. ಆಗಿದ್ರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ, ಅಥವಾ ಮೈಸೂರು ಬೌದ್ಧೂರು ಯೂನಿವರ್ಸಿಟಿ ತೊಗೊಳ್ಳೋಣ. ಇಲ್ಲಿದೆ ಮಾನಸ ಗಂಗೋತ್ರಿ. ಇಲ್ಲಿ ನೋಡ್ಬೋದು ನೀವು, ಜನರಲ್ ಮೆರಿಟಲ್ಲಿ 7 ಸೀಟ್ಸ್ ಇದೆ. 2A ಕ್ಯಾಟಗರಿಯಲ್ಲಿ 1 ಸೀಟ್ ಇದೆ. ಸೊ 7 + 1 8 ಸೀಟ್ ಇದೆ. ನೋಡಿ, ಟೋಟಲಲ್ಲಿ ಎಷ್ಟಿದೆ? 8 ಸೀಟ್ ಇದೆ. ಅದೇ ರೀತಿ ತುಮಕೂರು ಯೂನಿವರ್ಸಿಟಿ ಸಿರಾದಲ್ಲಿ 18 ಸೀಟ್ಸು ಜನರಲ್ ಮೆರಿಟಲ್ಲಿದೆ. ಸೊ ಟೋಟಲ್ ಸೀಟ್ಸ್ ಎಷ್ಟಾಯಿತು? 18 ಸೀಟ್ಸ್ ಆಯಿತು. ಸೊ ಈ ರೀತಿ ಲೆಕ್ಕ ಹಾಕೋಬೇಕು ನೀವು. ಓಕೆ, ಕಾಲೇಜಸ್ಗಳನ್ನ ಲೆಕ್ಕ ಹಾಕೋಬೇಕಾದ್ರೆ ಕೆಲವೊಂದು ಕಾಲೇಜಸಲ್ಲಿ ಹೇಳಿದ್ನಲ್ಲ ನಾನು, ಇಲ್ಲಿ 90 ಸೀಟ್ಸ್ ಇದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅದು ಕನ್ವರ್ಷನ್ ಮಾಡ್ಕೊಂಡಿರ್ತಾರೆ. ಮ್ಯಾನೇಜ್ಮೆಂಟ್ ಸೀಟನ್ನು KA ಸೀಟಾಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿ ತುಂಬ ಸೀಟ್ಸು ನಿಮಗೆ ಕಾಣಿಸುತ್ತೆ. ಅದೇ ರೀತಿ ನೋಡೋದಾದ್ರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ನಿಮಗೆ ಐ ವಿಲ್ ಟೇಕ್ ಒಂದು ಎಕ್ಸಾಂಪಲ್, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ತೊಗೋತೀನಿ. ಸೊ ಇಲ್ಲಿ ಟೋಟಲ್ ಸೀಟ್ಸು ಎಷ್ಟಿದೆ? 27 ಇದೆ. 2A ಕ್ಯಾಟಗರಿಯಲ್ಲಿ ಒಂದಿದೆ ಮತ್ತು ಇನ್ನೊಂದು ಕ್ಯಾಟಗರಿಯಲ್ಲಿ ಇನ್ನೂ 2 ಸೀಟ್ ಇದೆ. ಫಾರ್ ಎಕ್ಸಾಂಪಲ್ ಅದು 2B ಕ್ಯಾಟಗರಿ. ಓಕೆ, ಸೊ ಈ ರೀತಿ ನೋಡೋದಾದರೆ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ನಿಮ್ಗೆ MBAನಲ್ಲಿ
ತುಂಬ ಸೀಟ್ಸ್ ಖಾಲಿ ಇದ್ದಾವೆ. 3185, 321, 3500 ಆಯಿತು. ನೆಕ್ಸ್ಟು 3000, 4000, 4000. ಎಸ್, ಆಲ್ಮೋಸ್ಟ್ ನಿಮಗೆ 4600 ಸೀಟ್ಸ್ ಅವೈಲೇಬಲ್ ಇದೆ ಸ್ಟೂಡೆಂಟ್ಸ್ MBA. ಅದೇ ರೀತಿ MCA ಹಾಗೂ MTech ಎಷ್ಟು ಸೀಟ್ಸ್ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾದ್ರೆ ದಯವಿಟ್ಟು ಯಾವ ಕಾಲೇಜಲ್ಲಿ ಸೀಟ್ಸ್ ಇದೆ ಅಂತ ನೋಡಿಕೊಂಡು ಅದನ್ನು ಫಸ್ಟ್ ಆಪ್ಷನ್ ಕೊಡಿ. ಸುಮ್ಮನೆ ಇಲ್ದಿರೋ ಕಾಲೇಜಿಗೆ ಕೊಡಬೇಡಿ ಸ್ಟೂಡೆಂಟ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಇದ್ಯಾವುದು ISBR ಕಾಲೇಜು, ಇಲ್ಲಿ 4 ಸೀಟ್ ಮಾತ್ರ ಇದೆ. ಓಕೆ, ಸೊ ಇಲ್ಲಿ 2A ಕ್ಯಾಟಗರಿಲಿ ಒಂದಿದೆ ಹಾಗೂ 1 ಕ್ಯಾಟಗರಿಲಿ ಒಂದಿದೆ. ಸೊ ಈ ಕಾಲೇಜು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು ನೀವು. ಬಟ್ ನೀವು ಇಲ್ಲೇ ಮೇಲ್ಗಡೆ ನೋಡಿದ್ರೆ ಒಂದೇ ಒಂದು ಸೀಟ್ ಇದೆ. ಯಾವುದಿದು? ಕ್ರಿಸ್ತು ಜಯಂತಿ ಕಾಲೇಜು. ಇಲ್ಲಿ ಜನರಲ್ ಮೆರಿಟ್ ಒಂದೇ ಒಂದು ಸೀಟ್ಸ್ ಇದೆ. ಸೊ ಇಲ್ಲಿಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಫಸ್ಟ್ ಆಪ್ಷನ್ ಕೊಡೋಕೆ ಹೋಗ್ಬೇಡಿ. ನಿಮ್ಮ ರ್ಯಾಂಕಿಂಗ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕಿಂಗ್ 10,000 ಮೇಲೆ ಅಥವಾ 20,000 ಮೇಲೆ ಇದೆ ಅಂತ ಹೇಳಿದ್ರೆ ಡು ನಾಟ್ ಇದನ್ನು ಫಸ್ಟ್ ಆಪ್ಷನ್ ಕೊಡಬೇಡಿ. ಸಿಗೋ ಕಾಲೇಜಿಗೆ ಫಸ್ಟ್ ಆಪ್ಷನ್ ಕೊಡಿ. ಜಾಸ್ತಿ ಸೀಟ್ಸ್ ಎಲ್ಲಿರುತ್ತೆ ನೋಡಿ, ಹಾಗೂ ನಿಮಗೆ ಕನ್ವೀನಿಯೆಂಟ್ ಇದೆಯಾ ಕಾಲೇಜ್ ನೋಡ್ಕೊಳ್ಳಿ. ಕೆಲವು ಸ್ಟೂಡೆಂಟ್ಸ್ಗಳು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಇಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ವಿ, ಬಟ್ ಕಾಲೇಜ್ಗೆ ಹೋದರೆ ಅಲ್ಲಿ 2 ಲಕ್ಷ ಕೇಳ್ತಾ ಇದ್ದಾರೆ, 4 ಲಕ್ಷ ಕೇಳ್ತಾ ಇದ್ದಾರೆ ಅಂತ. ದಯವಿಟ್ಟು ಫೀಸ್ನ ಫಸ್ಟು ತಿಳ್ಕೊಳ್ಳಿ, ಆಮೇಲೆ ನೀವೇನು ಮಾಡಿ ಅಪ್ಲಿಕೇಶನ್ನ ಹಾಕಿ. ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ನೋಡೋದಾದರೆ JSS ಕಾಲೇಜು ಮೈಸೂರಲ್ಲಿ 2 ಇದ್ದಾವೆ. ಓಕೆ, JSS ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ರಿಟೇಲ್ ಮ್ಯಾನೇಜ್ಮೆಂಟ್ ಇದೆ, ಬ್ಯಾಂಕಿಂಗ್ ಫೈನಾನ್ಸು, ಮಾರ್ಕೆಟಿಂಗು, ಅನಾಲಿಟಿಕ್ಸು. ಓಕೆ, ದಿಸ್ ಆರ್ ಪ್ರೆಸಿಡೆನ್ಸಿ ಕಾಲೇಜಸ್. ಓಕೆ, ಸೊ ಇಲ್ಲಿ ಎಷ್ಟೆಷ್ಟು ಸೀಟ್ ಇದ್ದಾವೆ ಅಂತ ಇಲ್ಲಿ ಅವೈಲೇಬಲ್ ಇದೆ. ಅವೈಲೇಬಲ್ ನೋಡಿಕೊಂಡು ಆ ಕಾಲೇಜಲ್ಲಿ ಇದ್ದರೆ ಮಾತ್ರ ನೀವು ದಯವಿಟ್ಟು ಅಪ್ಲೈ ಮಾಡಿ. ಅದರ್ವೈಸ್ ಸ್ವಲ್ಪ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಗೌರ್ಮೆಂಟ್ ಕಾಲೇಜ್ ನೋಡೋದಾದರೆ ನೀವು ಬ್ಯಾಂಗ್ಳೂರಲ್ಲಿದೆ RC ಕಾಲೇಜು. RC ಕಾಲೇಜಲ್ಲಿ ನೋಡಿ, ಜನರಲ್ ಮೆರಿಟಲ್ಲಿ ಮಾತ್ರ 11 ಸೀಟು ಖಾಲಿ ಇದೆ ಇನ್ನೂ. ಓಕೆ, ಜನರಲ್ ಮೆರಿಟಲ್ಲಿ 11 ಸೀಟ್ಸ್ ಇದೆ. ಸೊ ಹಾಗಾಗಿ ಅಪ್ಲೈ ಮಾಡಾಗಿದ್ದರೆ ಅಲ್ಲಿ ನೀವು ಅಪ್ಲೈನ ಮಾಡ್ಕೋಬೋದು. ಸೊ MCA MTech ಅವರು ಕೂಡ ಇದೇ ರೀತಿ ನೀವು ಒಂದು ಅನಾಲಿಸಿಸನ್ನು ಮಾಡಿಕೊಂಡು ಆಮೇಲೆ ನೀವು ಅಪ್ಲೈಯನ್ನು ಮಾಡಿ. ಮುಂದಿನ ವಿಡಿಯೋವರೆಗೆ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು.